ಸ್ನೇಹಿತರೆ, ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ನೀನು ಅಮೌಂಟ್ ಹಾಕಿದ್ಯಾ? ಯಾಕೆ ಹಾಕಿದ್ಯಾ? ಹೌದಂದ್ರೆ ಇಲ್ಲಿ ಲೋಕಲ್ ಇದು ಮೇಂಟೆನೆನ್ಸ್ಗೆ ಕೊಡ್ಬೇಕಲ್ಲ ಸರ್. ಅದು ನೀವು ಮಂತ್ಲಿ ಕೊಡ್ತೀಯಾ? ಹೌದು ಸರ್. ಎಷ್ಟು ಕೊಡ್ತೀವಿ ಮಂತ್ಲಿ? 5,000 ಸರ್. ಯಾರು ಪೊಲೀಸು? ಅದೇ ರನ್ ಬರ್ತಾ ಇಲ್ಲ ಸರ್. ಯಾರು ಹೆಸರೇನು? ಇದು ಚಿಕನ್ ಸರ್ ಐತಲ್ಲ. ಚಿಕನ್ ಸರ್. ಆಮೇಲೆ ಬರ್ತೀನಿ. ಇನ್ನು ಇಬ್ರು 3 ಮಂದಿ ಕಳಿಸಿದಿಲ್ಲ. ಎಷ್ಟು ಮಂದಿ ಕಳಿಸಿದಾರೆ? ನಂಬರ್ ಕೊಡ್ತಾರೆ ಸರ್. ನಾನು ಆಗ್ತಾ ಇಲ್ಲ ನಂಬರ್. ಇವಾಗ ಯಾರ ನಂಬರ್ ನಂಬರ್ ಯಾರು ಕೊಡ್ತಾರೆ? ಅಲ್ಲ, ಅವ್ರು ಬರ್ತಾರೆ ಸರ್. ಪೊಲೀಸ್ ಅವ್ರ ನಂಬರ್ ಯಾರು ಕೊಡ್ತಾರೆ ನಿಮಗೆ? ಅವ್ರು ಬರ್ತಾರಲ್ಲ. ಯಾರು ಪೊಲೀಸ್ ಅವ್ರು ಬರ್ತಾರೆ ಇಲ್ಲಿ ಮಂತ್ಲಿ ಕೇಳಕ್ಕೆ ಬರ್ತಾರ ಅವರು? ಈ ಮಾರುತಿ ಎಲ್ಲರಿಗೆ ಕಳಿಸಿದಲ್ಲ, ಮಾರುತಿ ಪೊಲೀಸ್ ಇದೆ ಲೋಕಲ್ ಮಾಡ್ತೀನಿ. ಇದು ನಂದಗುಡಿ ಪೊಲೀಸ್ ಮಾರುತಿನವರ? ತಿಂಗಳಿಗೆ 5,000 ಸರ್. ತಿಂಗಳಿಗೆ 5,000 ಅವರಿಗೆ. ಈ ಪೊಲೀಸ್ ಹೊಟ್ಟೆಗೆ ಅನ್ನ ತಿಂತೀರಾ, ಹೇಳ್ತಿಲ್ ತಿಂತೀರಾ? ಹೇಳ್ತೀನಿ. ಪೊಲೀಸು ನಂದಗುಡಿ, ಮಾರುತಿ ಪೊಲೀಸು ನಂದಗುಡಿ, ಬಾಂಗ್ಲಾದೇಶದಿಂದ ಬಂದಂತ ಬಿಲಾಲ್ ಎಂಬ ವ್ಯಕ್ತಿ ಕಡೆಯಿಂದ 5,000 ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ. ಇವರು ಯಾಕೆ ಮಾಡಿಸ್ಕೊಂಡ್ರು ಅಂತ ನಮಗೆ ಹೇಳ್ಬೇಕು. बांग्लादेश इधर आके कितना दिन हो गया? एक महीना। क्यों आया बांग्लादेश से? काम करने। कौन बुलाया तुमको? वो एक आदमी था, वो चला गया मेरे को छोड़ के। आपका पास पासपोर्ट वीसा क्या था? चोरी से आ गया क्या? ನಮಸ್ಕಾರ ಸ್ನೇಹಿತರೆ, ನಾನು ಇವಾಗ ನಂದಗುಡಿ ಹೊಸಕೋಟೆ ಮುಂದೆ ನಂದಗುಡಿ ಹತ್ರ ಇದ್ದೀನಿ. ನಂದಗುಡಿ ಒಂದು ಈ ಬಾಂಗ್ಲಾದೇಶ ಶೆಡ್ ಹತ್ರ ಬಂದಿದ್ದೀನಿ. ನೋಡಿ, ಒಬ್ಬನು ಬಾಂಗ್ಲಾದೇಶ ಒಂದು ಬಿಲಾಲ್ ಅಂತ ಇವಾಗ ನಮ್ಮ ಹತ್ರ ಬಂದಿದಾರ. ನೋಡಿ, ಇವರು ಏನ್ ಮಾಡಿದಾರೆ ಗೊತ್ತಾ? ಬಾಂಗ್ಲಾದೇಶ ಬಿಲಾಲ್ ಈ ನಮ್ಮ ನಂದಗುಡಿ ಪೊಲೀಸರಿಗೆ 5,000, 2,000, 3,000 ಮಂತ್ಲಿ ಕೊಡ್ತಾರಂತೆ. ಮತ್ತೆ ನನ್ನ ಹತ್ರ ಪೊಲೀಸರ ನಂಬರ್ ಇಲ್ಲ. ಅಷ್ಟೊಂದು ನಂದಗುಡಿ ಪೊಲೀಸರು ಕಂಪ್ಲೀಟ್ ಇವ್ರ ಮೊಬೈಲ್ ನಂಬರ್ ಇದೆ. ನಾನು ಇವ್ನ ಮೊಬೈಲ್ ಚೆಕ್ ಮಾಡಿದಾಗ ಫೋನ್ ಪೇ ಇಂದ ಆ ಪೊಲೀಸರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಂಬರ್ ಜೊತೆಲಿ ಇದೆ ಎಷ್ಟು ಅಮೌಂಟ್ ಕಳಿಸಿದ್ರ ಅಂತ. ಈ ಫೋನ್ ಪೇ ಅಲ್ಲಿ ಈ ನಂದಗುಡಿ ಪೊಲೀಸರಿಗೆ, ಮಾರುತಿ ಅನ್ನೋರಿಗೆ, ಯೋಗಿ ಅನ್ನೋರಿಗೆ, ಆಮೇಲೆ ಅವ್ರ ಕೊಂತ ಬೈ ಅವ್ರ ಮಾರುತಿ ಯೋಗಿ मारुति सर मंथली कितना देते हैं पुलिस को? मंथली 5,000 एक घोड़ों में। और ट्रैफिक को कितना देता है? 1,000 रुपए। क्यों लेता हो ट्रैफिक वाला 1,000 रुपए? नो एंट्री में गाड़ी जाने के लिए। नो एंट्री में गए तो तुम्हारी गाड़ी को नहीं पकड़ेगा। तुम नहीं ನೋಡಿ, ನೋ ಎಂಟ್ರಿಲಿ ಇವ್ರ ಗಾಡಿ ಹೋದ್ರು ಕೂಡ ಪೊಲೀಸರು ಕೇಳಬಾರ್ದು ಅಂತ ಮಂತ್ಲಿ 1,000 ರೂಪಾಯಿ ಅಂತೆ. ಅದಕ್ಕೆ ಅಲ್ವಾ ಬೆಂಗಳೂರಲ್ಲಿ ಇಷ್ಟೊಂದು ಕಸ ಗಾಡಿಗಳು, ನಂಬರ್ ಪ್ಲೇಟ್ ಇಲ್ಲ, ಅದಕ್ಕೆ ಪರ್ಮಿಷನ್ಸ್ ಇಲ್ಲ, ಏನಿಲ್ಲ, ಸುತ್ತಾಡ್ತಾ ಇರುತ್ತೆ. ಎಲ್ಲ ಪೊಲೀಸ್ ಸ್ಟೇಷನ್ ಇದೇ ಇರಬಹುದು ಅನ್ಕೋತೀನಿ. ಮಂತ್ಲಿ ಕೊಟ್ಬಿಟ್ರೆ ಏನ್ ಗಾಡಿ ಹೆಂಗಾದ್ರೂ ಹೋಗಿ ಯಾರು ತಗೊಂಡೋಗಿ ಯಾರು. ಸ್ನೇಹಿತರೆ, ಬೆಂಗಳೂರಿನಲ್ಲಿ ನಂದಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ, ನಂದಗುಡಿ ಅಂತಕ್ಕಂಥ ಒಂದು ಜಾಗದಲ್ಲಿ, ಹೊಸಕೋಟೆ ಕ್ಷೇತ್ರದಲ್ಲಿ, ಬೆಂಗಳೂರು ರೂರಲ್ ಅಲ್ಲಿ ಒಂದು ಇಡೀ ರಾಜ್ಯ ಬೆಚ್ಚಿ ಬೀಳ್ತಕ್ಕಂಥ ಒಂದು ಘಟನೆ ನಡೆದೋಗ್ಬಿಟ್ಟಿದೆ ಸ್ನೇಹಿತರೆ. ನೆನ್ನೆ ಈ ವಿಷಯವನ್ನ ಡಾಕ್ಟರ್ ನಾಗೇಂದ್ರಪ್ಪ ಅವರು ನನಗೆ ಕಾಲ್ ಮಾಡಿ ತಿಳಿಸಿದ್ರು. ನಿಜವಾಗ್ಲೂ ಶಾಕ್ ಆಯ್ತು. ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಅಂತ ಇದೆಯಾ ಅಂತಕ್ಕಂಥದ್ದು ನಮಗೆ ನಾಚಿಕೆ ಆಗ್ಬೇಕು ಕನ್ನಡಿಗರಿಗೆ. ಆ ಮಟ್ಟಕ್ಕೆ ಬೇಜಾರಾಗ್ತಾ ಇದೆ. ಪೊಲೀಸ್ ಇಲಾಖೆಗೆ ಮಾನ್ಯ ಗೃಹ ಇಲಾಖೆ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಇದೇನಾ ಹೇಳಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಮ್ಗೆಲ್ಲರಿಗೂ ಸಹ ಪ್ರಶ್ನೆ ಮೂಡ್ತಕ್ಕಂಥದ್ದು ಸಹಜ. ಆ ರೀತಿ ಒಂದು ಘಟನೆ ನಡೆದೋಗ್ಬಿಟ್ಟಿದೆ. ನಿನ್ನೆ ನಾಗೇಂದ್ರಪ್ಪ ಶಿರೂರ್ ಅವರು, ಪಾಪ ಅವರು ವೃತ್ತಿಯಲ್ಲಿ ಡಾಕ್ಟರ್, ಅವರು ದಿಸಿಕ್ 20 ಪೇಷಂಟ್ 30 ಪೇಷಂಟ್ ಹಿಡ್ಕೊತಾ ಕೂತ್ಕೊಂಡ್ಬಿಟ್ಟಿದೆ. ಅವ್ರ ಜೀವನ ನಡೆದೋಗಿರೋದು. ಅದ್ರ ಜೊತೆಗೆ ರಾಷ್ಟ್ರ ಪ್ರೇಮದೊಂದಿಗೆ ಇಲ್ಲಿರ್ತಕ್ಕಂಥ ಅಕ್ರಮ ವಲಸಿಗರನ್ನ ಆಚೆ ಹಾಕ್ಬೇಕು ಅಂತೇಳಿ ಆ ನಂದಗುಡಿನಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅಂತ ಗೊತ್ತಾಗ ಆ ಜಾಗಕ್ಕೆ ಹೋಗ್ತಾರೆ. ಆ ಜಾಗಕ್ಕೆ ಹೋಗಿ ವಿಚಾರಿಸಾದ್ಮೇಲೆ ಅವರಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನೆಲ್ಲ ನೋಡ್ತಾರೆ. ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ ಅಂತ ಹೇಳ್ತಕ್ಕಂಥ ಡಾಕ್ಯುಮೆಂಟ್ಸ್ ಅವ್ರ ಬಳಿ ಇದೆ. ಆ ಡಾಕ್ಯುಮೆಂಟ್ಸ್ ನೋಡ್ತಾರೆ. ಬಿಲಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ನಾನು ಡಾಕ್ಯುಮೆಂಟ್ಸ್ ಹಾಕ್ತೀನಿ, ನೀವು ನೋಡಿ. ಅವನು ಬಾಂಗ್ಲಾದೇಶದವನು. ಇಲ್ಲಿ ಬಂದು ಸುಮಾರು 50ರಿಂದ 60 ಜನ ಕೆಲಸ ಇಟ್ಕೊಂಡು, ಗೋಡೌನ್ ಮಾಡ್ಕೊಂಡು, ಕಸ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಸುಮಾರು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಿರ್ತಾನೆ. ಈ ವಿಚಾರ ಗೊತ್ತಾಗಾದ್ಮೇಲೆ ಅವರು ಅವರ ಮೊಬೈಲ್ ಅನ್ನ ಚೆಕ್ ಮಾಡ್ತಾರೆ, ಫೋನ್ ಪೇ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ತಾರೆ. ಶಾಕ್ ಆಗುತ್ತೆ ಇವ್ರಿಗೆ. ಯಾಕೆಂದ್ರೆ ಇವನು ಪೊಲೀಸ್ನವ್ರಿಗೆ ಮಂತ್ಲಿ ಕಳಿಸಿದಾನೆ. ಮಾರುತಿ ಅಂತ ಹೇಳಿ ಪೊಲೀಸ್ನವ್ರು, ನಂದಗುಡಿ ಪೊಲೀಸ್ನವ್ರಿಗೆ 5,000 ಮಂತ್ಲಿ ಕಳಿಸಿದಾನೆ. ಅದನ್ನ ನೋಡಿ ಇವ್ರು ಶಾಕ್ ಆಗ್ತಾರೆ. ಅದಾದ್ಮೇಲೆ ಪೊಲೀಸ್ನವರು ಕಾಂಟ್ಯಾಕ್ಟ್ ಎಲ್ಲ ಇದೆ. ಪೊಲೀಸ್ನವ್ರಿಗೆ ಮಂತ್ಲಿ ಕೊಡ್ತಕ್ಕಂಥ ಕಾಂಟ್ಯಾಕ್ಟ್ ಎಲ್ಲ ಇವ್ನು ಇಟ್ಕೊಂಡಿದ್ದಾನೆ. ಸೊ ಇದನ್ನ ನೋಡ್ಬಿಟ್ಟು ಇವ್ರಿಗೆ ಶಾಕ್ ಆಗುತ್ತೆ. ನಮ್ಮ ರಾಜ್ಯವನ್ನ ರಕ್ಷಿಸಬೇಕಾಗಿರ್ತಕ್ಕಂಥವ್ರು, ಇಲ್ಲಿರ್ತಕ್ಕಂಥ ಜನರ ರಕ್ಷಿಸಬೇಕಾಗಿದ್ದಂಥವ್ರು, ಇಲ್ಲಿರ್ತಕ್ಕಂಥ ಬಾಂಗ್ಲಾದೇಶಿಗರನ್ನ ಆಚೆ ಹಾಕ್ಬೇಕಾಗಿರ್ತಕ್ಕಂಥವ್ರು ಸ್ವಯಂ ಪ್ರೇರಿತವಾಗಿ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರದೇ ಇದ್ದಾರೆ ಅಂತ ಹೇಳಿ ಸರ್ಚ್ ಮಾಡಿ ಆಚೆ ಹಾಕ್ಬೇಕಾಗಿರ್ತಕ್ಕಂಥ ಪೊಲೀಸ್ನವರೇ ದುಡ್ಡಿಸ್ಕೊಂತಾ ಇದ್ದಾರೆ ಇವ್ರ ಹತ್ರ. ಲ್ಯಾಂಡ್ ಲಾ ಆರ್ಡರ್ ಪೊಲೀಸ್ನವರು 5,000 ಇಸ್ಕೊಂತಾ ಇದ್ದಾರೆ. ಟ್ರಾಫಿಕ್ನವರು 1,000 ಇಸ್ಕೊಂತಾ ಇದ್ದಾರೆ ಒಂದು ಗಾಡಿಗೆ ಅಂತ ಗೊತ್ತಾಗಿ ಈಗ ಏನಾದ್ರು ನಾನು ಲೋಕಲ್ ಪೊಲೀಸ್ನವ್ರ ಹತ್ರ ಹೋದ್ರೆ ನನಗೆ ಸಮಸ್ಯೆ ಆಗುತ್ತೆ. ನಾನು ಲೋಕಲ್ ಪೊಲೀಸ್ನವ್ರ ಹತ್ರ ಹೋಗೋದು ಬೇಡ. ಯಾಕೆಂದ್ರೆ ಇವರೆಲ್ಲ ದುಡ್ಡು ಕೊಡ್ತಾ ಇರ್ತಕ್ಕಂಥದ್ದು ಬುಕಿಂಗ್ ಆಗ್ಬಿಟ್ಟಿದ್ದಾರೆ. ಎಡಿಜಿಪಿ ಹತ್ರ ಹೋಗ್ಬಿಡೋಣ. ಎಡಿಜಿಪಿ ಚಂದ್ರಶೇಖರ್ ಅಂತ ಅವರು ಬಹಳ ಒಳ್ಳೆ ವ್ಯಕ್ತಿ, ಅವ್ರ ಹತ್ರ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂತಾರೆ. ಅವ್ರ ಹತ್ರ ಇವನನ್ನು ಅವ್ರ ಗಾಡಿನಲ್ಲಿ ಕುಂಡಿಸ್ಕೊಂಡು ಎಡಿಜಿಪಿ ಹತ್ರ ಹೋಗ್ತಾರೆ. ಅಲ್ಲೊಂದು ಡ್ರಾಮಾ ನಡೆದೋಗುತ್ತೆ ಸ್ನೇಹಿತರೆ. ಎಡಿಜಿಪಿ ಹತ್ರ ಹೋದಾಗ ಚಂದ್ರಶೇಖರ್ ಅವರು ಫಸ್ಟ್ ಕೇಳ್ತಾರೆ, ಎಲ್ಲ ಕಥೆಯನ್ನ ಕೇಳ್ತಾರೆ. ಸುಮಾರು 4-5 ಗಂಟೆಗೆ ಹೋಗ್ತಾರೆ. ಹೋಗಾದಾಗ ಅವರು ಇವ್ರನ್ನ ಆಚೆ ಕಳಿಸ್ತಾರೆ. ನೀವು ಸ್ವಲ್ಪ ಆಚೆ ಇರಿ ಅಂತೇಳಿ ಅವ್ನಿಗೆ ಹೇಳ್ಕೊಂಡು ಕೊಡ್ತಾರೆ. ಯಾಕೆಂದ್ರೆ ಇವ್ರು ಲೈವ್ ನಲ್ಲಿ ಎಲ್ಲ ಒಪ್ಕೊಂಡಿದ್ದಾನೆ, ಎಲ್ಲ ವಿಡಿಯೋಸ್ ಇದೆ, ಎಲ್ಲ ಒಪ್ಕೊಂಡಿದ್ದಾನೆ. ಅವ್ನಿಗೆ ಹೇಳ್ಕೊಂಡು ಕೊಡ್ತಾರೆ, ನಾಗೇಂದ್ರಪ್ಪ ಅವರೇ ನೀನು ಹೊಡೆದ್ರು ಅಂತ ಹೇಳು,
ನಾಗೇಂದ್ರಪ್ಪ ಅವರು ನಿನ್ಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು, ಎದುರಿಸಿದ್ರು, ಬೆದರಿಸಿದ್ರು ಅಂತ ಹೇಳು ಅಂತೇಳಿ ಅವ್ರಿಗೆ ಹೇಳ್ಕೊಂಡು ಕೊಡ್ತಾರೆ. ಆಮೇಲೆ ಇವ್ರು ಕರೀತಾರೆ, ಏನ್ರಿ ಅವ್ರಿಗೆ ಹೊಡೆದ್ರಂತೆ, ಅವ್ರಿಗೆ ಹಲ್ಲೆ ಮಾಡಿದ್ರಂತೆ ಅಂತ ಹೇಳ್ತಾರೆ. ಇಲ್ಲ ಸರ್ ನಾವು ಹೊಡೆದಿಲ್ಲ, ಕೇಳಿ ಸರ್ ಅಂತ. ಇಲ್ಲ ಸರ್ ಅಂತ ಅವ್ನು ಹೇಳ್ತಾನೆ, ಅವಾಗಲೇ ಹೇಳ್ದೆ ನೀನು ಅಂತ ಹೇಳ್ತಾರೆ. ಅದಾದ್ಮೇಲೆ ಇಷ್ಟೆಲ್ಲ ಕತೆ ಕಟ್ಟಿ ಪೊಲೀಸ್ ಇಲಾಖೆ ನಾಗೇಂದ್ರಪ್ಪ ಅವ್ರ ಮೇಲೆ FIR ಮಾಡಿದೆ. ರಾತ್ರಿ 4 ಗಂಟೆವರೆಗೂ ಸಹ ನಾಗೇಂದ್ರಪ್ಪ ಅವ್ರನ್ನ ಪೊಲೀಸ್ ಸ್ಟೇಷನ್ ಕೊಂಡೂಸ್ಕೊಂಡು ಅವ್ರಿಗೆ ಕೊಡಬಾರ್ದು ಹಿಂಸೆ ಕೊಟ್ಟು ಕಳಿಸಿದ್ದಾರೆ. ಇವಾಗ ಯೋಚನೆ ಮಾಡಿ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೀವ್ ಹೇಳ್ತೀರಲ್ಲ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಬಿಡಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಸಿಕ್ಕಿದ್ರೆ ಅಂತ ಹೇಳಿ. ಇದು ಏನು ಈಗ ಏನ್ ನಡೀತಾ ಇದೆ? ಪೊಲೀಸ್ನವ್ರ ಹತ್ರ ಕರ್ಕೊಂಡೋದ್ರು, ADGP ಹತ್ರ ಕರ್ಕೊಂಡೋದ್ರು ಸಹ ADGP ಅವ್ರು ಕರ್ಕೊಂಡೋದ್ರಿಗೆ ಜೈಲಿಗೆ ಕಳಿಸ್ತಾರೆ, FIR ಮಾಡ್ತಾರೆ ಅಂತಂದ್ರೆ ನೀವು ಯಾರನ್ನ ರಕ್ಷಣೆ ಮಾಡ್ಬೇಕು ಅಂತ ಹೊರಟಿದ್ದೀರಿ? ಕರ್ನಾಟಕವನ್ನ ಅಕ್ರಮ ಬಾಂಗ್ಲಾದೇಶಿಗರ ಕೂಪ ಮಾಡ್ಬೇಕು ಅಂತ ಹೊರಟಿದ್ದೀರಾ? ಕರ್ನಾಟಕವನ್ನ ನಾಶ ಮಾಡ್ಬೇಕು ಅಂತ ಇದ್ದೀರಾ? ನೀವು ನಿಮ್ಮ ಪೊಲೀಸ್ನವ್ರಿಗೆ ಏನ್ ಕೊಟ್ಟಿದ್ದೀರಿ ಇನ್ಫಾರ್ಮೇಶನ್? ಇಲ್ಲಿರ್ತಕ್ಕಂಥ ಅಕ್ರಮ ಬಾಂಗ್ಲಾದೇಶಿಗರನ್ನ ಆರಾಮಾಗಿ ಇಟ್ಕೊಳ್ಳಿ, ನೆಮ್ಮದಿಯಾಗಿ ಇಟ್ಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದೀರಾ? ಇದು ಇಡೀ ಕರ್ನಾಟಕ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಪೊಲೀಸ್ ಇಲಾಖೆಯಲ್ಲಿ ನನಗೂ ಸಹ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ, ಒಳ್ಳೊಳ್ಳೆ ಸ್ನೇಹಿತರು, ಹೆಮ್ಮೆ ಆಗುತ್ತೆ ಪೊಲೀಸ್ ಇಲಾಖೆ ನೋಡಿದಾಗ. ಆದ್ರೆ ಇಂಥ ಪೊಲೀಸ್ನವ್ರು ನೋಡಿದಾಗ ನಮ್ಮ ಕರ್ನಾಟಕಕ್ಕೆ ಅಪಮಾನ, ಇದು ಪೊಲೀಸ್ ಇಲಾಖೆಗೆ ಅಪಮಾನ. ನಿಜವಾಗ್ಲೂ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ನಿಮ್ಗೇನಾದ್ರೂ ಒಂದು ಗೃಹ ಇಲಾಖೆಗೆ ಸ್ವಲ್ಪನಾದ್ರೂ ಈ ರಾಜ್ಯದ ಮೇಲೆ ಪ್ರೀತಿ ಇದ್ರೆ ಇಂಥವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳಿ. ಸುಮ್ನೆ ಬೆಳಿಗ್ಗೆ ಎದ್ರೆ RSS ಅಂತ ಜಪ ಮಾಡೋದಲ್ಲ. ಈ ಅಕ್ರಮ ವಲಸಿಗರನ್ನ ರಕ್ಷಣೆ ಮಾಡದ್ಬಿಟ್ಟು ಒದ್ದಾಚೆಗಳಿಸಿ. ನಮಸ್ಕಾರ.